ಈಗ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಅಂದರೆ ಇಂಡಿಯನ್ ಎಜುಕೇಷನ್ ಕಾಂಟೆಕ್ಸ್ಟಲ್ಲಿ ನಾವು KGಯಿಂದ PGವರೆಗೆ ಹೆಚ್ಚು ಕಡಿಮೆ 15 to 20 ಇಯರ್ಸ್ ನಾವು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಇಂಗ್ಲೀಷ್ ಕಲಿತರೂ ಕೂಡ ಎಷ್ಟು ಪರ್ಸೆಂಟ್ ಕಾನ್ಫಿಡೆಂಟಾಗಿ ಇಂಗ್ಲೀಷನ್ನು ಮಾತಾಡ್ತೀವಿ ಅಥವಾ ಬರಿತೀವಿ. ಈಗ ನೀವು ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಯುವರ್ ಟೀಚರ್ಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಫಾರ್ ಲರ್ನಿಂಗ್ ಇಂಗ್ಲೀಷ್, ನಿಮಗೆ ಒಂದು ಸೆಲ್ಫ್ ಲರ್ನಿಂಗ್ ಹ್ಯಾಬಿಟ್ ಇಟ್ಕೊಂಡ್ರೆ ಯು ವಿಲ್ ಲರ್ನ್ ಇಂಗ್ಲೀಷ್ ಈಸಿಯರ್ ಆ್ಯಂಡ್ ಮೋರ್ ಎಫೆಕ್ಟಿವ್. ನೀವು ಸೆಲ್ಫ್ ಲರ್ನಿಂಗ್ ಇಂಗ್ಲೀಷ್ ಕಲಿತಾ ಇದ್ದರೆ ಒಂದು ಐ ವಿಲ್ ಗಿವ್ ಯು ಸಮ್ ಕಾಂಕ್ರೀಟ್ ಸ್ಕೆಲಿಟನ್ ಐಡಿಯಾ ಆಫ್ ದಿಸ್ ಇಂಗ್ಲೀಷ್ ಗ್ರಾಮರ್. ಈ ಇಂಗ್ಲೀಷ್ ಗ್ರಾಮರ್ನಲ್ಲಿ ಇಂಡಿಯನ್ಸ್ಗೆ ಹೈಯೆಸ್ಟ್ ಟೆನ್ಷನ್ ತರೋದಂದರೆ ಟೆನ್ಸ್ ದ ವೆರಿ ಮೀನಿಂಗ್ ಆಫ್ ಟೆನ್ಸ್ ಈಸ್ ಟೆನ್ಷನ್ ಕ್ರಿಯೇಟ್ ಮಾಡೋಣ, ಡೋಂಟ್ ಟೆನ್ಸ್ ಮೀ, ಓಕೆ. ಬಟ್ ದಿ ಅದರ್ ಮೀನಿಂಗ್ ಆಫ್ ಟೆನ್ಸ್ ಈಸ್ ಕಾಲ ಅಂತ. ಇಂಗ್ಲೀಷ್ ಗ್ರಾಮರ್ನಲ್ಲಿ ಮೇಯ್ನ್ಲಿ 3 ಟೆನ್ಸಸ್ ಇದೆ ಅಂತ ಮೋಸ್ಟ್ಲಿ ಎಲ್ರಿಗೂ ಗೊತ್ತು. ಒಂದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಅದು ಕನ್ನಡದಲ್ಲೂ ಕೂಡ ಅದೇ ರೀತಿ ಇರೋದು. ದೆರ್ ಈಸ್ ನೋ ಫ್ಯೂಚರ್ ಟೆನ್ಸ್ ಇನ್ ಇಂಗ್ಲೀಷ್ ಅಂತೇಳಿ ಕೆಲವರು ನಿಮಗೆ ಮಿಸ್ಲೀಡ್ ಮಾಡ್ಬೋದು, ಬಟ್ ದಟ್ ಈಸ್ ರಾಂಗ್. ದೆರ್ ಈಸ್ ಫ್ಯೂಚರ್ ಟೆನ್ಸ್, ಆದರೆ ದೆರ್ ಈಸ್ ನೋ ಫ್ಯೂಚರ್ ಟೆನ್ಸ್ ಫಾರ್ಮ್ ಆಫ್ ಎ ವರ್ಡ್. ನೋಡಿ, ಸಿ ಈಟ್, ಏಟ್, ಈಟನ್. ಈಟ್ ಪ್ರೆಸೆಂಟ್ ಸಿಂಪಲ್, ಏಟ್ ಪಾಸ್ಟ್ ಸಿಂಪಲ್ ಮತ್ತು ಈಟನ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಇದು 3 ವರ್ಬ್ ಫಾರ್ಮ್. ಆದರೆ ಈ ವರ್ಬ್ ಫಾರ್ಮಿಗೆ ಫ್ಯೂಚರ್ ಫಾರ್ಮ್ ಇಲ್ಲ ಕನ್ನಡದಲ್ಲೂ ಅಷ್ಟೇ. ಇಲ್ಲಿ ನೋಡಿ, ತಿನ್ನು, ತಿಂದೆ, ತಿಂದಿದ್ದೇನೆ ಇತ್ಯಾದಿ. ಆದರೆ ತಿನ್ನು ಅನ್ನೋದಕ್ಕೆ ಫ್ಯೂಚರ್ ಟೆನ್ಸ್ ಫಾರ್ಮ್ ಕನ್ನಡದಲ್ಲೂ ಕೂಡ ಇಲ್ಲ. ಸೊ ಬಿ ಕ್ಲಿಯರ್, ದೇರ್ ಈಸ್ ಫ್ಯೂಚರ್ ಟೆನ್ಸ್ ಬಟ್ ದೇರ್ ಈಸ್ ನೋ ಫ್ಯೂಚರ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಓಕೆ, ಇಂಗ್ಲೀಷ್ನಲ್ಲಿ 3 ಟೆನ್ಸ್ ಇದೆ, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಓಕೆ, ಈ 3 ಮೈನ್ ಟೆನ್ಸಲ್ಲಿ ಇನ್ನೊಂದು 4 ಸಬ್ ಕ್ಯಾಟಗರಿ ಇದೆ. ಅದನ್ನೊಂದು ನೆನ್ಪಿಟ್ಕೊಬಿಟ್ರೆ ಇಟ್ಸ್ ವೆರಿ ಈಸಿ ಫಾರ್ ಯು. ಹೌ ಟು ರಿಮೆಂಬರ್ ಅಂತ ನೋಡೋಣ. ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ 4 ಸಬ್ ಕ್ಯಾಟಗರೀಸ್ ಇದೆ ಟೆನ್ಸಲ್ಲಿ. ಹೌ ಟು ರಿಮೆಂಬರ್ ಅಂದರೆ ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್, 4 ಸಬ್ ಕ್ಯಾಟಗರಿ. ಓಕೆ, ಈಗ ಈ 3 ಟೆನ್ಸ್ ವೈಸು 4 ಸಬ್ ಕ್ಯಾಟಗರಿಯಲ್ಲಿ ಏನೇನು ಸ್ಟ್ರಕ್ಚರ್ ಬರುತ್ತೆ ಅಂತ ನೋಡೋಣ. ಪ್ಲೀಸ್ ಡೋಂಟ್ ಥಿಂಕ್ ಇಟ್ ಈಸ್ ಎ ಫಾರ್ಮುಲಾ ಮೂಲಕ ಇಂಗ್ಲೀಷ್ ಕಲಿಯೋಕೆ ಹೋದರೆ ಯು ವಿಲ್ ನೆವರ್ ಲರ್ನ್ ಇಂಗ್ಲೀಷ್. ಪ್ರೆಸೆಂಟ್ ಸಿಂಪಲ್, ಐ ಈಟ್ ಚಿಕನ್ ಎವ್ರಿ ಡೇ, you eat mutton every day, they eat both chicken and mutton every day, papa she eats only pulchar every day. ನೋಡಿ, I eat, you eat, they eat ಇವೆಲ್ಲ ಪ್ಲೂರಲ್ ಆಗಿರೋದ್ರಿಂದ ಈಟ್ ಬರುತ್ತೆ V1. ಶಿ ಈಟ್ಸ್ ಅಂದರೆ ಶಿ ಸಿಂಗಲ್ ಆಗಿರೋದ್ರಿಂದ ಎಸ್ ಬರುತ್ತೆ. ಮತ್ತು ಬೇರೆ ಬೇರೆ ಯಾವ ಹೆಲ್ಪಿಂಗ್ ವರ್ಬ ಬರಲ್ಲ ಇದರಲ್ಲಿ ಪ್ರೆಸೆಂಟ್ ಸಿಂಪಲ್ನಲ್ಲಿ. ಓಕೆ, ನಾವು ಲೆಟ್ಸ್ ಸಿ ಪಾಸ್ಟ್ ಸಿಂಪಲ್. ಯೆಸ್ಟರ್ಡೇ, ನಿನ್ನೆ ಫಂಕ್ಷನಲ್ಲಿ ಐ ಏಟ್ ಚಿಕನ್, you ate mutton, they ate both chicken and mutton, papa she ate only ಮೊಸರನ್ನ. ಸಿಂಗುಲರ್ ಆದ್ರೇನು, ಪ್ಲೂರಲ್ ಆದ್ರೇನು ಸಬ್ಜೆಕ್ಟು V2 ಮಾತ್ರ ಬರುತ್ತೆ. ದಟ್ ಇಸ್ ಪಾಸ್ಟ್ ಸಿಂಪಲ್. ಇನ್ನು ಫ್ಯೂಚರ್ ಸಿಂಪಲ್, ನಾಳೆ ಫಂಕ್ಷನ್ ಇದೆ, ಆ ಫಂಕ್ಷನಲ್ಲಿ ಐ ವಿಲ್ ಈಟ್ ಚಿಕನ್, ಯು ವಿಲ್ ಈಟ್ ಮಟನ್, ದೇ ವಿಲ್ ಈಟ್ ಬೋತ್ ಚಿಕನ್ ಆ್ಯಂಡ್ ಮಟನ್. ಏನು ಸಿಕ್ಕರು ಬಿಡಲ್ಲ ಅವರು. ಆ್ಯಂಡ್ ಪಾಪ ಶಿ ವಿಲ್ ಈಟ್ ಓನ್ಲಿ ಚಿತ್ರಾನ್ನ. ಕ್ಲಿಯರ್? ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಸಿಂಪಲ್, ಫ್ಯೂಚರ್ ಸಿಂಪಲ್ ಮುಗಿತು. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್. ಈಗ ನಿಮ್ಮ ಎದುರಿಗೆ ಏನು ಆ್ಯಕ್ಷನ್ ಆಗ್ತಾಯಿದೆ? ಐ ಆಮ್ ಈಟಿಂಗ್ ಚಿಕನ್, ಯು ಆರ್ ಈಟಿಂಗ್ ಮಟನ್, ದೇ ಆರ್ ಈಟಿಂಗ್ ಚಿಕನ್ ಆ್ಯಂಡ್ ಮಟನ್, ಪಾಪ ಶಿ ಈಸ್ ಈಟಿಂಗ್ ಓನ್ಲಿ ಮಜ್ಜಿಗೆ ಅನ್ನ. ನೋಡಿ, ಆ್ಯಮ್, ಈಸ್, ಆರ್ ಪ್ಲಸ್ ING ಈ ಸ್ಟ್ರಕ್ಚರ್ ಇಟ್ಕೊಂಡ್ರೆ ಮುಗ್ದೇ ಹೋಯಿತು ಪ್ರೆಸೆಂಟ್ ಕಂಟಿನ್ಯೂಸ್. ಇನ್ನು ಪಾಸ್ಟ್ ಕಂಟಿನ್ಯೂಸ್ ನೋಡೋಣ. ನಿನ್ನೆ ಇಷ್ಟೊತ್ತಿಗೆ ಫಂಕ್ಷನಲ್ಲಿ ಐ ವಾಸ್ ಈಟಿಂಗ್ ಚಿಕನ್, you were eating chicken and they were eating chicken and mutton, papa she was eating only ತಿಳಿ ಸಾರು ಅನ್ನ. ನೋಡಿ, ವಾಸ್ ವರ್ ಪ್ಲಸ್ ING ಪ್ರೆಸೆಂಟ್ ಕಂಟಿನ್ಯೂಸ್ ಮುಗಿದೇ ಹೋದು. ಇನ್ನು ಫ್ಯೂಚರ್ ಕಂಟಿನ್ಯೂಸ್ ಏನಿರ್ಬೋದು? ನಾಳೆ ಫಂಕ್ಷನ್ ಇರುತ್ತಲ್ಲ, ನಾಳೆ ಇಷ್ಟೊತ್ತಿಗೆ ಫಂಕ್ಷನ್ ಇದೆ, ಆ ಫಂಕ್ಷನಲ್ಲಿ ನಾನು ನಾಳೆ ಇಷ್ಟೊತ್ತಿಗೆ ಐ ವಿಲ್ ಬಿ ಈಟಿಂಗ್ ಚಿಕನ್, ಯು ವಿಲ್ ಬಿ ಈಟಿಂಗ್ ಮಟನ್ ಆ್ಯಂಡ್ ದೇ ವಿಲ್ ಬಿ ಈಟಿಂಗ್ ಚಿಕನ್ ಮಟನ್. ಏನು ಸಿಕ್ಕರು ತಿಂತಾ ಇರ್ತಾರೆ. ಪಾಪ ಶಿ ವಿಲ್ ಬಿ ಈಟಿಂಗ್ ಓನ್ಲಿ ಬಸ್ಸಾರು ಅನ್ನ. ಓಕೆ, ಇಲ್ಲಿ ಏನು ವಿಲ್ ಬಿ ಪ್ಲಸ್ ING ಮುಗಿದೇ ಹೋಯ್ತು. ಓಕೆ, ಇನ್ನು ಪರ್ಫೆಕ್ಟ್ ನೋಡೋಣ.
ಪ್ರೆಸೆಂಟ್ ಪರ್ಫೆಕ್ಟ್. ಬಾ ನನಗೇನೋ ಬೇಡಪ್ಪ, ಐ ಹ್ಯಾವ್ ಈಟನ್ ಚಿಕನ್, 1 kg ಚಿಕನ್. ಯಪ್ಪ ಇನ್ನೂ ಕೇಳ್ತೀಯಲ್ಲೇ ಮರೆಯ, ಯು ಹ್ಯಾವ್ ಈಟನ್ 2 kg ಮಟನ್. ಅವ್ರಿಗೇನೇನೋ ಕೊಡಬೇಡ್ರಿ, ಅವರಿಬ್ಬರು ಸೇರ್ಕೊಂಡು ದೇ ಹ್ಯಾವ್ ಈಟನ್ 5 kg ಚಿಕನ್ ಆ್ಯಂಡ್ ಮಟನ್ ಕೊಟ್ಟರೆ ತಿಂತಾನೆ ಇರ್ತಾರೆ, ಕೊಡಬೇಡ. ಓಕೆ ಪಾಪ ಅವ್ರಿಗೇನಾರ ಕೊಡ್ರಲ್ಲಿ ಪಾಪ, ಶಿ ಹ್ಯಾಸ್ ಈಟನ್ ಓನ್ಲಿ ಪೂಚಾರು. ಓಕೆ ಇಲ್ಲಿ ನೋಡಿ ಹ್ಯಾವ್ ಹ್ಯಾಸ್ ಅಷ್ಟೇ ಬರೋದು. ಪ್ಲೂರಲ್ ಇದ್ದರೆ ಹ್ಯಾವ್ ಪ್ಲಸ್ V3 ಈಟನ್, ಸಿಂಗ್ಯುಲರ್ ಇದ್ದರೆ ಹ್ಯಾಸ್ ಪ್ಲಸ್ V3 ಮುಗ್ದೇ ಹೋಯ್ತು. ಓಕೆ ಇನ್ನು ಪಾಸ್ಟ್ ಪರ್ಫೆಕ್ಟ್ ನೋಡೋಣ. ಓಕೆ ನೆನ್ನೆ ಫಂಕ್ಷನಿಗೆ ಬರೋಕ್ಕಿಂತ ಮುಂಚೆ ಐ ಹ್ಯಾಡ್ ಡ್ರಂಕ್ ಬಿಯರ್, ಯು ಹ್ಯಾಡ್ ಡ್ರಂಕ್ ಹಾಟ್ ಡ್ರಿಂಕ್ಸ್, ದೇ ಹ್ಯಾಡ್ ಡ್ರಂಕ್ ಬೋತ್ ಬಿಯರ್ ಆ್ಯಂಡ್ ಹಾಟ್ ಡ್ರಿಂಕ್ಸ್ ಕಾಕ್ಟೈಲ್. ಪಾಪ ಫಂಕ್ಷನಿಗೆ ಬರೋಕ್ಕಿಂತ ಮುಂಚೆ ಶಿ ಹ್ಯಾಡ್ ಡ್ರಂಕ್ ಮಜ್ಜಿಗೆ. ಓಕೆ ಇದು ನೋಡಿ ಹ್ಯಾಡ್ ಪ್ಲಸ್ V3 ಮುಗದೆ ಹೋಯ್ತು. ಓಕೆ ಇನ್ನು ಫ್ಯೂಚರ್ ಪರ್ಫೆಕ್ಟ್ ಹೆಂಗಿದೆ ನೋಡೋಣ. ಓಕೆ ನಾಳೆ ಫಂಕ್ಷನ್ ಇದೆ, ನಾಳೆ ಇಷ್ಟೊತ್ತಿಗೆ ಫಂಕ್ಷನ್ ಮುಗ್ದಿರುತ್ತೆ. ಐ ವಿಲ್ ಹ್ಯಾವ್ ಈಟನ್ ಚಿಕನ್, ಯು ವಿಲ್ ಹ್ಯಾವ್ ಈಟನ್ ಮಟನ್ ಆ್ಯಂಡ್ ದೇ ವಿಲ್ ಹ್ಯಾವ್ ಈಟನ್ ಬೋತ್ ಚಿಕನ್ ಆ್ಯಂಡ್ ಮಟನ್. ಏನು ಸಿಕ್ಕರೂ ಬಿಡಲ್ಲ, ಎಲ್ಲ ತಿಂದಿರುತ್ತಾರೆ. ಪಾಪ ಅವಳು ಏನು ತಿನ್ನಲ್ಲ. ಶಿ ವಿಲ್ ಹ್ಯಾವ್ ಈಟನ್ ಮಜ್ಜಿಗೆನ ಆರ್ ಮೊಸರನ್ನ. ಓಕೆ ವಿಲ್ ಹ್ಯಾವ್ ಪ್ಲಸ್ V3 ಫಿನಿಶ್. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ 2 ಅವರ್ಸಿಂದ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್, ಇನ್ನೂ ಬಂದಿಲ್ಲ. ಯು ಆಲ್ಸೋ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಸೇಮ್ ಟ್ರೈನ್, 3 ಗಂಟೆಯಿಂದನೂ. ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಸೇಮ್ ಟ್ರೈನ್, 4 ಗಂಟೆಯಿಂದನೂ ಕಾಯ್ತಾ ಇದ್ದಾರೆ. ಶಿ ಆಲ್ಸೋ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ದ ಸೇಮ್ ಟ್ರೈನ್ ಫಾರ್ ಪಾಸ್ಟ್ 2 ಅವರ್ಸ್. ಟ್ರೈನ್ ಯಾವಾಗ ಬರುತ್ತೋ ಇಲ್ಲೋ ನೋಡೋಣ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ. ಕ್ಲಿಯರ್ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಆ್ಯಕ್ಷನ್ನು ಮುಂಚೆನೇ ಸ್ಟಾರ್ಟ್ ಆಗಿರುತ್ತೆ, ಆದರೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್ ಅಂದರೆ ನಾನು ಮುಂಚೆನೇ ಬಂದಿದ್ದೆ, 2 ಗಂಟೆ ಮುಂಚೆನೇ ಬಂದಿದ್ದೆ, ಇನ್ನೂ ಕಾಯ್ತಾ ಇದ್ದೇನೆ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ, ಏನು ನೋಡೋಣ. ಅಯ್ಯಪ್ಪ ನೆನ್ನೆ ಇಷ್ಟೊತ್ತಿಗೆ ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್ ಸಿನ್ಸ್ ಮಾರ್ನಿಂಗ್, ಯು ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದ ಸೇಮ್ ಟ್ರೈನ್ ಫಾರ್ 2 ಅವರ್ಸ್, ದೇ ಆಲ್ಸೋ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದ ಸೇಮ್ ಟ್ರೈನ್ ಫಾರ್ 4 ಅವರ್ಸ್. ಪಾಪ ಶಿ ಆಲ್ಸೋ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದ ಸೇಮ್ ಟ್ರೈನ್ ಫಾರ್ 2 ಅವರ್ಸ್. ನೆನಪಿದೆಯಾ ಎಷ್ಟು ಹೊತ್ತು ನಾವು ನೆನ್ನೆ ಕಾಯ್ತಾ ಇದ್ದೆವು? ಓಕೆ ಆ್ಯಕ್ಷನ್ನು ಮುಂಚೆನೇ ಸ್ಟಾರ್ಟ್ ಆಗಿರುತ್ತೆ, ಆ ಟೈಮಿಗೆ ಎಂಡ್ ಆಗಿರುತ್ತೆ. ಹ್ಯಾಡ್ ಬೀನ್ ಅಂದರೆ ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ, ಹ್ಯಾವ್ ಬೀನ್ ಅಂದರೆ ಆ್ಯಕ್ಷನ್ ಕಂಪ್ಲೀಟ್ ಆಗಿಲ್ಲ. ಓಕೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನು? ಶಿವಮೊಗ್ಗದಿಂದ ಲಂಡನ್ಗೆ ಬಸ್ ಇದೆ. ಐ ವಿಲ್ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ದ ಶಿವಮೊಗ್ಗ ಟು ಲಂಡನ್ ಬಸ್ ಟುಮಾರೋ. ವಿಲ್ ಹ್ಯಾವ್ ಬೀನ್ ವೆಯ್ಟಿಂಗ್ ಅಂದರೆ ಮುಂಚೆನೇ ಹೋಗಿರ್ತೇನೆ, ಇನ್ನೂ ಕಾಯ್ತಾ ಇರ್ತೇನೆ. ಯು ವಿಲ್ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ದ ಸೇಮ್ ಬಸ್. ಓಕೆ ದೇ ವಿಲ್ ಆಲ್ಸೋ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ದ ಸೇಮ್ ಬಸ್ ಶಿವಮೊಗ್ಗ ಟು ಲಂಡನ್. ಶಿ ವಿಲ್ ಆಲ್ಸೋ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ದ ಸೇಮ್ ಬಸ್ ಟು ಟ್ರಾವೆಲ್ ಫ್ರಮ್ ಶಿವಮೊಗ್ಗ ಟು ಲಂಡನ್. ವಿಲ್ ಹ್ಯಾವ್ ಬೀನ್ ಪ್ಲಸ್ ING. ಈ 3 ಮೇನ್ ಟೆನ್ಸ್ ಮತ್ತು 4 ಸಬ್ ಕ್ಯಾಟಗರೀಸ್. ಆ ಪ್ರಕಾರ ನೀವು ಏನೇನು ಹೆಲ್ಪಿಂಗ್ ವರ್ಕ್ ಬರುತ್ತೆ, ಏನೇನು ವರ್ಕ್ ಫಾರ್ಮ್ ಬರುತ್ತೆ ಅನ್ನೋ ಸುಮ್ಮನೆ ಒಂದು ಟೇಬಲ್ ಹಾಕಿ ಮನೇಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಆ ಟೆನ್ಸ್ ವೈಸು ನೀವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಬಂದರೆ ಸರ್, ಸೊ 50% ಆಫ್ ಇಂಗ್ಲೀಷ್ ಗ್ರಾಮರ್ ಈಸ್ ಇದರಲ್ಲೇ ಈ ಟೇಬಲಲ್ಲಿದೆ.